ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಸಂಪೂರ್ಣವಾಗಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ತನ್ನ ನಿರ್ಧಾರ ವಾಪಸ್ ಪಡೆಯಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಆಯಾ ಜಿಲ್ಲಾಧಿಕಾರಿಗಳ ಮೂಲ ಮನವಿಯನ್ನು ಸಲ್ಲಿಸಲಾಯಿತು. ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೂರಾರು ಜನ ಸೇರಿ ಧರಣಿ ಮಾಡುವುದರ ಮೂಲಕ ಘನತೆ ವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇಡೀ ದೇಶದಲ್ಲಿ ಒಂದೇ ಬಾರಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳು ನಡೆಸುವ ಶಕ್ತಿ ಸಾಮರ್ಥ್ಯ ನಮ್ಮ ಈಗಗೆ ಇರುವ ಚುನಾವಣಾ ಆಯೋಗಕ್ಕೆ ಇಲ್ಲ. ನಮ್ಮ ಚುನಾವಣಾ ವ್ಯವಸ್ಥೆಯನ್ನು ದುಪ್ಪಟ್ಟು ಪ್ರಮಾಣದಲ್ಲಿ ವಿಸ್ತರಿಸಬೇಕಾಗುತ್ತದೆ. ಇವೆಲ್ಲವೂ ಅವಸರದಿಂದ ಮಾಡುವ ಕೆಲಸ ಅಲ್ಲ. ಹೊಸ ಚುನಾವಣಾ ವ್ಯವಸ್ಥೆ ಜಾರಿಗೆ ಬರಬೇಕಾದರೆ ಮೊದಲು ಪ್ರಜಾಪ್ರತಿನಿಧಿಗೆ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಸಂವಿಧಾನದ ಕೈ ತಿದ್ದುಪಡಿ ತರಬೇಕಾಗುತ್ತೆ. ಇವೆಲ್ಲವೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಗೊತ್ತಿದ್ದರೂ ಕೇವಲ ಜನರಲ್ಲಿ ಗೊಂದಲವನ್ನು ಹುಟ್ಟುಹಾಕಿ ತಮ್ಮ ವೈಫಲ್ಯವನ್ನು ಮುಚ್ಚಿ ಹಾಕಲು ಈ ಕೆಲಸವನ್ನು ಮಾಡಲಾಗಿದೆ. ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಚೌಧೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ್, ಜಿಲ್ಲಾ ಸಂಚಾಲಕರಾದ ಅರುಣ್ ಪಟೇಲ್, ರಾಜ್ಕುಮಾರ್ ವಾಗ್ಮಾರೆ, ರಮೇಶ್ ಬೇಲ್ದಾರ್, ಶಿವರಾಜ್ ತಡ್ಪಳ್ಳಿ, ಸತೀಶ್ ರತ್ನಾಕರ್, ಶಿರೋಮಣಿ ಹಲಗೆ, ಬಸವರಾಜ್ ಬಾವಿದೊಡ್ಡಿ, ರಾಹುಲ್ ಹಾಲಿಪುರ್ಗ, ಶಿವಕುಮಾರ್ ಗುನ್ನಳ್ಳಿ, ಗೌತಮ್ ಮುತ್ತಂಗಿಕರ್, ಜೈಭೀಮ್ ಚಿಮ್ಮನಾಯಕ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. ಇಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಮುಖಾಂತರ ಏನು ಕೇಂದ್ರ ಸರ್ಕಾರ ಈಗ ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕಾನೂನು ತಂದು ಜಾರಿಗೆ ಮಾಡಿದ, ಅದರ ಜನಗಳ ಒಂದು ಮಧ್ಯದಾಗ ಏನು ಇವತ್ತ ಬೇರೆ ಕಡೆ ಚುನಾವಣೆ ನಡೆದವ, ಜನಗಳು ಸಮಸ್ಯೆಗಳನ್ನು ಕೇಳಬಾರ್ದು, ಇದರಲ್ಲೇ ಚರ್ಚೆ ಕೇಳಬೇಕಂತ ಇವತ್ತ ಅವ್ರ ಹುನ್ನಾರಿದೆ. ಅದೇ ರೀತಿ ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿ ಅವರು ಎಲ್ಲೋ ಹೋದಾಗ ಅವರು ನಿಮ್ಮ ದೇಶದಲ್ಲಿ ರಿಸರ್ವೇಷನ್ ಎಲ್ಲಿ ತನಕ ಕೊಡ್ತೀರಿ ಅಂದಾಗ ಅವರು ಎಲ್ಲಿವರೆಗೆ ಸಮಾನತೆ ಬರಲ್ದು ಅಲ್ಲಿವರೆಗೆ ನಮ್ಮಲ್ಲಿ ರಿಸರ್ವೇಷನ್ ತಂದ್ರು. ಈ ಮಾತು ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಕೂಡ ಹೇಳಿದ್ದಾರೆ. ಎಲ್ಲಿವರೆಗೆ ಸಮಾನತೆ ಬರಲ್ದು, ಸಾಮಾಜಿಕ ನ್ಯಾಯ ಆಗೋದು, ಭೂಮಿಯಲ್ಲಿ, ಇಂಡಸ್ಟ್ರಿಯಲ್ಲಿ, ನೌಕರಿಯಲ್ಲಿ ಈಕ್ವಾಲಿಟಿ ಎಲ್ಲ ಜಾತಿ ಇದ್ದಂಥ ಬಡವರಿಗೆ ಸಮಾನವಾಗಿ ಹಂಚಿಕೆ ಆಗಲ್ದು, ಅಲ್ಲಿವರೆಗೆ ರಿಸರ್ವೇಷನ್ ಕೊಡಬೇಕಂತ ಮಾತಾಗಿಂದ ಅದೇ ಮಾತ್ರ ಪುನರ್ ವಿಚಾರ ಮಾಡಿದ್ರೆ ಅದನ್ನ ನೆಪ ಮಾಡ್ಕೊಂಡು ಇಲ್ಲಿನ ಬಿಜೆಪಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಂಥ JDSನವರು ಅಪಪ್ರಚಾರ ಮಾಡೋದು, ರಿಸರ್ವೇಷನ್ ವಿರೋಧಿನೇ ಹರ ಅಂತಂದು ಬಿಂಬಿಸಂತ ಕೆಲಸ ಈ ಇಲ್ಲಿನ ಬಿಜೆಪಿ ಮತ್ತು JDSನವರು ಮಾಡ್ತಾರೆ. ಅದನ್ನ ನಾನು ತೀವ್ರವಾಗಿ ಖಂಡಿಸಿ 75 ವರ್ಷ ಆಯ್ತು ಸ್ವತಂತ್ರ ಬಂದು, ಇಲ್ಲಿವರೆಗೂ ಕೂಡ ಅಸ್ಪೃಶ್ಯತೆ ಹೋಗಿಲ್ಲ, ಮಹಿಳೆಯರ ದೌರ್ಜನ್ಯ ಹೋಗಿಲ್ಲ, ಅನೇಕ ರೈತರ ಬೆಳೆದಂತ ಧಾನ್ಯ ದಂಶಗಳಿಗೆ ಸರಿಯಾದಂತ ಬೆಲೆ ಸಿಗ್ತಲ್ಲ, ಅನೇಕ ಸಮಸ್ಯೆ ಜೀವನ ಸಮಸ್ಯೆಗಳು. ಇವತ್ತು ವಿದ್ಯಾವಂತರು ರೋಡಿ ಮೇಲೆ ಕುಂತಾರ, ಅವ್ರಿಗೆ ಪಕೋಡ ಮಾಡುವಂತಾರ, ಚಾಯ್ ಹೋಟ್ಲ್ ಹಚ್ಚಂತಾರ. ಅದಕ್ಕೆ ಇವ್ರು ಇಂಥ ಮಾಡೋಂಥ ಕೆಲಸ ಯಾವುದೋ ಕಣ್ಣಿಗೆ ಕಾಣಿಸೋದಾಗ ಅವೆಲ್ಲ ಮರೆಮಾಚಲಕ್ಕ ಇವತ್ತ ಇವರು ಒಂದೊಂದು ಹೇಳಿಕೆ ಮಾಡೋದ್ರ ಮುಖಾಂತರ ಒಂದೊಂದು ಬೇರೆ ಬೇರೆ ವಿಷಯಗಳನ್ನ ಜನ ಮಧ್ಯದ ವಿಷ ಬೀಜ ಬಿತ್ತದ ಕೆಲಸ ಮಾಡ್ತಾರ. ಅದಕ್ಕೆ ಇಂಥ ಒಂದು ನಡೆಯನ್ನು ಖಂಡಿಸಿ ಕರ್ನಾಟಕದಲ್ಲಿದ್ದಂಥ ಏನು ಮುನಿರತ್ನ ಶಾಸಕರು ಒಕ್ಕಲಿಗೆ ಮತ್ತು ದಲಿತ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತಾಡಿ ಇವತ್ತ ಜೈಲಿಗೆ ಹೋಗಿ ಬಂದ್ರು. ಮತ್ತೆ ಅವರ ಮಾಡಿದಂಥ ಕುತಂತ್ರಗಳು ಅನೇಕ ಕರ್ನಾಟಕ ತಲೆ ತಗ್ಗಿಸಂತ ಏನು ಕೆಲಸ ಮಾಡ್ರ ಅವ್ರನ್ನ ಮತ್ತೊಮ್ಮೆ ಪೊಲೀಸ್ ಬಂಧಿಸಿದ. ಇವತ್ತು SIT ಕಸ್ಟಡಿಯಲ್ಲಿ ಇದ್ದಾರೆ. ಅವರಿಗೆ ಉಗ್ರವಾದ ಶಿಕ್ಷೆ ಪಡಿಸ್ಬೇಕು ಸರ್ಕಾರ. ಅವರು ಮತ್ತು ಅಂತ ಕೆಲಸ ಮಾಡಿದ್ರು ಕೂಡ ಇವತ್ತಿವರೆಗೂ ಬಿಜೆಪಿ ಅವರು ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅದಕ್ಕೆ ಇವ್ರ ಕುತಂತ್ರಗಳನ್ನ ಜನರ ಮುಂದೆ ಹೇಳಕ್ಕೆ ಇವತ್ತು ನಾವು ಈ ಒಂದು ದಿವಸದ ಸಾಂಕೇತಿಕ ಧರಣಿ ಮಾಡಿದೆವು. ಅದೇ ಮುಂದೆ ದಿನಗಳಲ್ಲಿ ಮತ್ತೆ ಉಗ್ರವಾದ ಚಳವಳಿ ಮಾಡ್ತೇವೆ. ಇವ್ರೇನು ಆ ಕಾನೂನು ಹಿಂತಕ್ಕೋಬೇಕು, ಅದೇನು ಆಗಲ್ದು ಗೊತ್ತೋ ನಮಗೆ, ಆದ್ರೂ ಕೂಡ ಆ ಕಾನೂನು ಹಿಂತಕ್ಕೋಬೇಕು. ಮತ್ತಿಂಥ ಕುತಂತ್ರಕ್ಕೆ ಮಾಡೋಂಥ ಕೆಲಸಗಳು ಅವ್ರು ಕೈ ಬಿಡಬೇಕಂತ ನಾವು ತಮ್ಮ ಮುಖಾಂತರ ಧನ್ಯವಾದ.